ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವಂತಹ ಸ್ಥಳ ತಿರುಮಲದಲ್ಲಿ ನಮಗೆ ರೂಮ್ ಅಲಾಟ್ ಮಾಡಿರುವಂತಹ ಸ್ಥಳ. ಏನು ANC ಕಾಟೇಜಸ್ ಅಂತ ಏನಿದೆ, ಆ ಒಂದು ರೂಮ್ಗಳಿರುವಂತಹ ಸ್ಥಳದಿಂದ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ರೀತಿ ಸ್ನೇಹಿತರೆ, ಇಲ್ಲೊಂದು ಐಷಾರಾಮಿ ಒಂದು ರೂಮ್ಗಳಿರುವಂತಹ ಸ್ಥಳ, ಬಿಲ್ಡಿಂಗ್ ಕೂಡ ನಾವು ನೋಡಬಹುದು. ಬಹುಶಃ ಇದು ಇಲ್ಲಿ ಬರುವಂತಹ VIP ಗಳಿಗೋಸ್ಕರ ಆ ರೂಮ್ನ ಕೊಡಬಹುದು. ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇಲ್ಲಿ ಎದುರುಗಡೆ ಒಂದು ಹಾಸ್ಪಿಟಲ್ ಕೂಡ ಇದೆ, ಅಶ್ವಿನಿ ವೈದ್ಯಸಾಲ ಅಂತ. ಇನ್ ಕೇಸ್ ನಮ್ಮ ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಉಂಟಾದರೆ ಇಲ್ಲಿ 24 hours ಸರ್ವಿಸ್ ಇದೆ. ಈ ಒಂದು ಹಾಸ್ಪಿಟಲ್ಲಿ ನಾವು ಚಿಕಿತ್ಸೆಯನ್ನು ನಾವು ಪಡ್ಕೋಬಹುದು. ಇದು ಫ್ರೀ ಟ್ರೀಟ್ಮೆಂಟ್. ಇಲ್ಲಿ ಇದು ಕೂಡ TTDಗೆ ಸಂಬಂಧಪಟ್ಟಂತಹ ಹಾಸ್ಪಿಟಲ್ ಆಗಿದೆ. ಇಲ್ಲಿ ನಾವು ನಮ್ಮ ಒಂದು ಟ್ರೀಟ್ಮೆಂಟನ್ನು ನಾವು ಇಲ್ಲಿ ಪಡ್ಕೋಬಹುದು ಸ್ನೇಹಿತರೆ. ಅಶ್ವಿನಿ ವೈದ್ಯಸಾಲ ಅಂತ. ಈಗ ನಾನು ಕೆಳಗಡೆ ಒಂದು ಸರ್ಕಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಲ್ಲೊಂದು ಬಸ್ ಸ್ಟಾಪ್ ಕೂಡ ಇದೆ ಅಂತೆ. ಆ ಬಸ್ ಸ್ಟಾಪ್ ಮುಖಾಂತರ ನಾವು ಈ ಫ್ರೀ ಬಸ್ಗಳು ಬರ್ತವೆ ಅಲ್ಲಿಗೆ, ಆ ಒಂದು ಫ್ರೀ ಬಸ್ಗಳನ್ನ ನಾವು ಕ್ಯಾಚ್ ಮಾಡಲಿಕ್ಕೋಸ್ಕರ ಈ ಒಂದು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ಯಾಕೆಂದರೆ ಆ ಒಂದು ಫ್ರೀ ಬಸ್ನ ತಗೊಂಡು ನಾವು ಈ ತಿರುಮಲದಲ್ಲಿ ಒಂದು ರೌಂಡು ನೋಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ಒಂದು ಸರ್ಕಲ್ ಕಾಣಿಸ್ತಾ ಇದೆ, ಅಲ್ಲೇ ಬಸ್ ಸ್ಟಾಪ್ ಕೂಡ ಇದೆಯಂತೆ. ಬನ್ನಿ ಹೋಗಿ ನೋಡೋಣ ಅದು ಹೇಗಿದೆ ಅಂತ. ಈ ಕಡೆ ಎಲ್ಲ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ. ಅಂದರೆ ಅದೇ ನಾನು ಹೇಳ್ದಂಗೆ ಸ್ನೇಹಿತರೆ, ಇಲ್ಲಿ ಬರುವಂತಹ VIP ಗಳಿಗೋಸ್ಕರ ಇರಬಹುದು ಈ ಒಂದು ಬಂಗ್ಲೆಗಳು. ಈ ಭಾಗದಿಂದ ಬಲಭಾಗದಿಂದ ಹೋಗಬೇಕು. ಇಲ್ಲೊಂದು ಇದು ಇದೆ, ನೋಡೋಣ ಬನ್ನಿ. ಇಲ್ಲಿ ಫೌಂಟೇನ್ ರೀತಿ ಇದೆ, ಕಲ್ಲಿನ ರಥ ರೀತಿ ಇದೆ. ಅದರೊಳಗಡೆ ಒಂದು ವಿಗ್ರಹ ಕೂಡ ಇದೆ. ಬಹುಶಃ ಇದು ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನ ಆಗಿರೋದ್ರಿಂದ ಅದರ ಒಳಗಡೆ ಇರೋ ವಿಗ್ರಹನೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟ ಒಂದು ವಿಗ್ರಹನೇ ಆಗಿರ್ತದೆ. ತುಂಬ ಚೆನ್ನಾಗಿದೆ ನೋಡಿ. ನೋಡಿ, ಈ ಭಾಗದಿಂದ ಈ ಒಂದು ಫ್ರೀ ಬಸ್ಗಳು ಬರುತ್ತಂತೆ. ಸೊ ಆ ಒಂದು ಬಸ್ನ ಕ್ಯಾಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಈ ತಿರುಮಲದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.